ಫ್ರೆಂಡ್ಸ್ ನೋಡಿ, ಬಿಸಿ ಬಿಸಿ ಅನ್ನ ಬೆಳಗ್ಗೆನೇ ಹೊಗೆ ಬರ್ತಾಯಿದೆ. ರಾಜಮುಡಿ ಅಕ್ಕಿದ್ದು ಅನ್ನ ರೆಡಿಯಾಗಿದೆ. ಇನ್ನು ಇಲ್ಲಿ ಫ್ರೆಂಡ್ಸ್ ಆಲ್ರೆಡಿ ನಾನು ಸಾಂಬಾರನ್ನು ರೆಡಿ ಮಾಡಿದ್ದೀನಿ. ಇನ್ನು ಫ್ರೆಂಡ್ಸ್ ಇಲ್ಲಿ ಬಿಸಿ ಬಿಸಿ ಗೋಧಿ ನುಚ್ಚಿನ ಉಪ್ಪಿಟ್ಟು ರೆಡಿಯಾಗಿದೆ. ಸ್ವಲ್ಪ ಇನ್ನೊಂದು ಚೂರು ಹಳ್ಳಕ್ಕೆ. ನೀವು ಈ ರೀತಿ ಪೂರ್ತಿ ಚೆನ್ನಾಗಿ ಉಪ್ಪಿಟ್ಟೆಲ್ಲ ಮಾಡಿ ರೆಡಿ ಮಾಡಬೇಕು ಅಂದರೆ ಈ ವಿಡಿಯೋನ ಫುಲ್ ನೋಡಬೇಕು. ಬನ್ನಿ, ಇಲ್ಲಿ ಇನ್ನೂ ಒಂದು ನಾಷ್ಟ ಮಾಡಿದ್ದೀನಿ, ಅದನ್ನು ತೋರಿಸ್ತೀನಿ. ಇವತ್ತು ನಮ್ಮ ಮನೇಲಿ 2 ನಾಷ್ಟ ಮಾಡಿದ್ದೀನಿ ಫ್ರೆಂಡ್ಸ್. ನೋಡಿ, ಇದು ಬಂದು ಸೇಮಿಯಾ ಉಪ್ಪಿಟ್ಟು ಉಡಿಯಾಗಿ ಎಷ್ಟು ಚೆನ್ನಾಗಿದೆ ನೋಡಿ ಫ್ರೆಂಡ್ಸ್. ಈ ರೀತಿ ಎಲ್ಲ ನೀವು ಬೇಗ ಬೇಗ ಎಲ್ಲ ನಾಷ್ಟನೂ ರೆಡಿ ಮಾಡಬೇಕು ಮನೇಲಿ ಅಂತ ಅಂದರೆ ನಾನು ಯಾವ ರೀತಿ ಮಾಡಿದ್ದೀನಿ ಅಂತ ಹೋಗಿ ಫುಲ್ ವಿಡಿಯೋನ ಸರ್ಚ್ ಮಾಡ್ಕೊಂಡು ಬನ್ನಿ. ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಚಾನಲ್. ನಾನು ಹೇಮ ಮಾತಾಡ್ತಾ ಇರೋದು. ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ತಿಳ್ಕೊತೀನಿ. ಇನ್ನು ಫ್ರೆಂಡ್ಸ್, ಇವತ್ತು ನಮ್ಮ ಮನೇಲಿ ಏನು ನಾಷ್ಟ ಮಾಡ್ತಾಯಿದ್ದೀನಿ ಅಂತ ತೋರಿಸ್ತೀನಿ ಬನ್ನಿ ಫ್ರೆಂಡ್ಸ್. ನೋಡಿ, ಆವಾಗ ಕಸ ತೆಗೆದು ನೋಡಿ ಫ್ರೆಂಡ್ಸ್. ಬೀನ್ಸು, ಟೊಮೊಟೊ, ಕ್ಯಾರೆಟು, ಕ್ಯಾಪ್ಸಿಕಮ್ಮು, ಸಬ್ಬಕ್ಕಿ ಸೊಪ್ಪು ಇದೆಲ್ಲ ಒಂದು ಕಡೆ ಇಡೋಣ, ಆಯಿತಾ ಫ್ರೆಂಡ್ಸ್. ಇಲ್ಲಿ ನೋಡಿ, ಒಂದು 4-5 ಈರುಳ್ಳಿ, ಕ್ಯಾರೆಟು, ಇನ್ನು ಮಾಮೂಲಿ ಹಸಿರು ಮೆಣಸಿನ್ಕಾಯಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಇಲ್ಲಿ ಫ್ರೆಂಡ್ಸ್ ಗೋಧಿ ನುಚ್ಚು ಎಲ್ಲ ನಾಷ್ಟನೂ ಮಾಡಿ ಬೇಜಾರಾಗಿ ಫ್ರೆಂಡ್ಸ್ ಇವತ್ತು ಗೋಧಿ ನುಚ್ಚಿಂದು ಉಪ್ಪಿಟ್ಟು ಮಾಡ್ತಾಯಿದ್ದೀನಿ ನೋಡಿ. ಗೋಧಿ ನುಚ್ಚು ಆಮೇಲೆ ಸೇಮಿಯಾ ಎರಡನ್ನೂ ಸ್ವಲ್ಪ ಮಾಡೋಣ ಅಂತ ಇಟ್ಟಿದ್ದೀನಿ. ಬನ್ನಿ ಈಗ ಫ್ರೆಂಡ್ಸ್, ತರಕಾರಿನ ಎರಡನ್ನೂ ಒಟ್ಟಿಗೆ ಕಟ್ ಮಾಡ್ಕೊತೀನಿ, ತೋರಿಸ್ತೀನಿ. ಇನ್ನು ಈ ಕಡೆ ಫ್ರೆಂಡ್ಸ್ ಆಲ್ರೆಡಿ ರೈಸು ಬೇಯ್ತೈತೆ ನೋಡಿ ಫ್ರೆಂಡ್ಸ್. ಸಬ್ಬಕ್ಕಿ ಸೊಪ್ಪು ಇನ್ನೂ ಅಷ್ಟಿತ್ತಲ್ಲ, ಏನಕ್ಕೆ ವೇಸ್ಟ್ ಆಗಬೇಕು ಅಂತ ಹಾಕ್ತಾಯಿದ್ದೀನಿ ಫ್ರೆಂಡ್ಸ್. ಇದೇ ಯಾರಾದರೂ ಫಸ್ಟ್ ನನ್ನ ವೀಡಿಯೋನ ನೋಡ್ತಾಯಿದ್ರೆ ಪ್ಲೀಸ್ ಒಂದು ಲೈಕ್ ಕೊಟ್ಟು ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಫ್ರೆಂಡ್ಸ್. ಶೇರ್ ಮಾಡೋದನ್ನು ಮರಿಬೇಡಿ ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ಇದು ಫಸ್ಟು ಗೋಧಿ ನುಚ್ಚಿಂದು ಉಪ್ಪಿಟ್ಟಿಗೆ ಕಟ್ ಮಾಡ್ಕೊತಾ ಇದ್ದೀನಿ ಫ್ರೆಂಡ್ಸ್. ಸೇಮಿಯಾಗೂ ಸೇಮ್ ಕಟ್ ಮಾಡ್ಕೋಬೇಕು. ಈಗ ಫಸ್ಟ್ ಇದಕ್ಕೆ ಕಟ್ ಮಾಡ್ಕೊಳ್ಳೋಣ ಬನ್ನಿ. ಮತ್ತು ಸಬ್ಬಕ್ಕಿ ಸೊಪ್ಪನ್ನ ಏನು ಸೇಮಿಯಾಗೆ ಹಾಕಲ್ಲ. ಇನ್ನು ಫ್ರೆಂಡ್ಸ್ ಒಂದು 4 ಬೀನ್ಸ್ ಕಟ್ ಮಾಡ್ಕೊಳ್ಳೋಣ. ಹೌದಲ್ಲ ಫ್ರೆಂಡ್ಸ್, ಇದೆಲ್ಲ ಸೇಮಿಯಾ ಉಪ್ಪಿಟ್ಟಿಗೆ ಫ್ರೆಂಡ್ಸ್. ಬೀನ್ಸ್ನ ನೀವು ಯಾವ ಆಕಾರ ಕಟ್ ಮಾಡ್ಕೊಳ್ಳಿ, ನಾನು ಆಲ್ರೆಡಿ ಹೇಳಿದ್ದೀನಿ, ಅದು ನಿಮಗೆ ಸೇರ್ಕೊಂಡಿದ್ದು. ನಾನು ಯಾವಾಗಲೂ ಈ ಥರನೇ ಕಟ್ ಮಾಡೋದು ಫ್ರೆಂಡ್ಸ್. ಅಷ್ಟೊಂದು ಸಣ್ಣದಾಗಿ ನಾನೇನು ಕಟ್ ಮಾಡಲ್ಲ. ನೋಡಿದ್ರಲ್ಲ ಫ್ರೆಂಡ್ಸ್, ಬೀನ್ಸ್ ಆಯಿತು. ಇನ್ನು ಅರ್ಧ ಕ್ಯಾಪ್ಸಿಕಮ್ ಇತ್ತು. ಇನ್ನು ಅದೇನಕ್ಕೆ ವೇಸ್ಟ್ ಆಗಬೇಕು, ಎರಡಕ್ಕೂ ಒಂದು ಅರ್ಧ ಹಾಕಿದ್ರೆ ಚೆನ್ನಾಗಿರುತ್ತೆ ಅಂತ ಕಟ್ ಮಾಡ್ತಾಯಿದ್ದೀನಿ ನೋಡಿ ಫ್ರೆಂಡ್ಸ್. ಕ್ಯಾಪ್ಸಿಕಮ್ ಪಲ್ಯನೂ ತುಂಬಾ ಚೆನ್ನಾಗಿರುತ್ತೆ. ಇರಲಿ ಅಂತ ನಾನು ಉಪ್ಪಿಟ್ಟಿಗೆ ಒಂದು ಸ್ವಲ್ಪ ಇತ್ತಲ್ಲ ಅಂತ ಹಾಕ್ತಾಯಿದ್ದೀನಿ. ಇನ್ನು ಕ್ಯಾರೆಟ್ ಆಯಿತು, ಬೀನ್ಸ್ ಆಯಿತು ಫ್ರೆಂಡ್ಸ್. ಈಗ ಆಲೂಗೆಡ್ಡೆ ಥರದ್ದು ಮಾಡ್ತಿದ್ದೀನಿ ಫ್ರೆಂಡ್ಸ್. ಆಲೂಗೆಡ್ಡೆ ಒಂದು ತೊಗೊಂಡು ಬರ್ತೀನಿ, ಆಚೆಲಿಟ್ಟಿದ್ದೀನಿ ಆಲೂಗೆಡ್ಡೆನ. ಇನ್ನು ಫ್ರೆಂಡ್ಸ್ ಗೆಡ್ಡೆಕೋಸು ಒಂದಿತ್ತು, ಅದನ್ನು ತಂದೆ. ಇನ್ನೂ 2 ಇದೆ. ಆಲೂಗೆಡ್ಡೆ ಉಪ್ಪಿಟ್ಟಿಗೆ ಮಾತ್ರ ಫ್ರೆಂಡ್ಸ್, ಸೇಮಿಯಾಗಿಲ್ಲ ನೋಡಿ. ಸೇಮಿಯಾಗೆ ಬರೀ 1-2 ಕ್ಯಾರೆಟು, ಒಂದು 4 ಬೀನ್ಸ್ ಹಾಕ್ತೀನಿ ಅಷ್ಟೇ ಫ್ರೆಂಡ್ಸ್. ನೋಡಿ, ಆಲೂಗೆಡ್ಡೆ, ಇದು ಉಪ್ಪಿಟ್ಟಿಗೆ ಫ್ರೆಂಡ್ಸ್. ಗೋಧಿ ಯಾವಾಗಾದರೂ ಒಂದು ಟೈಮು ಫ್ರೆಂಡ್ಸ್ ತಂದು ಇಟ್ಟಿದ್ದೆ 1 kg. ಎಲ್ಲನೂ ಮನೆ ಕ್ಲೀನ್ ಮಾಡಿದ್ನಲ್ಲ, ನೋಡಿದಾಗ ಅದು ಸಿಕ್ತು. ಬನ್ನಿ, ಇದೊಂದು ಅರ್ಧ ಹಾಕೋಣ. ಇದು ತುಂಬ ಚೆನ್ನಾಗಿ ಎಳೆದಾಗಿ ಚೆನ್ನಾಗಿದೆ ಫ್ರೆಂಡ್ಸ್. ಫ್ರಿಜ್ಜಲ್ಲಿ ಇಟ್ಟಿದ್ನಲ್ಲ, ತಣ್ಣಗಿದೆ ಫ್ರೆಂಡ್ಸ್. ಈ ಕಡೆ ರೈಸು ಬೇಯ್ತಾ ಇದೆ, ಬೇಯ್ತಾ ನೋಡೋಣ ಬನ್ನಿ. ಇನ್ನೊಂಚೂರು ಬೇಯ್ತು ಫ್ರೆಂಡ್ಸ್, ಬಸಿಬೇಕು. ಯಾಕಂದರೆ ಸಾಂಬಾರಿತ್ತು ಫ್ರೆಂಡ್ಸ್, ಆಲ್ರೆಡಿ ಅನ್ನಕ್ಕೆ ಇಟ್ಬಿಟ್ಟಿದ್ದೀನಿ. ಹೆಂಗೂ ಕೆಲಸ ಮಾಡ್ತಾ ಆಗುತ್ತಲ್ಲ ಕೆಲಸ ಅಂದ್ಬಿಟ್ಟು
ಅದಕ್ಕೂ ಫ್ರೆಂಡ್ ಇಷ್ಟೇ ಗೆಡ್ಡೆಕೋಸ್ಕರ ಹಾಕೋಣ ಬನ್ನಿ. ಎಲ್ಲ ನೀರೊಳಗಡೆ ಹಾಕೋಣ. ನೋಡೋದಿಲ್ಲ ಫ್ರೆಂಡ್ಸ್, ಇಷ್ಟು ಕಟ್ ಮಾಡಿ ಸೈಡ್ಗೆ ಇಟ್ಕೊಳ್ಳೋಣ. ಇನ್ನು ಸಬ್ಬಕ್ಕಿ ಸೊಪ್ಪನ್ನು ನಾನು ಉಪ್ಪಿಟ್ಟಿಗೆ ಹಾಕೋಕ್ಕೆ ತಗೊಂಡಿರೋದು. ಅದೇನಿಲ್ಲ ಫ್ರೆಂಡ್ಸ್, ಒಂದು ಕಡ್ಡಿ ಥರ ಇರುತ್ತಲ್ಲ, ಅದನ್ನು ತೆಗೆಯೋಣ ಬನ್ನಿ. ಫ್ರೆಂಡ್ಸ್, ಇದನ್ನು ಕುಕ್ಕರಲ್ಲಿ ಮಾಡಿದ್ರೆ 2 ವಿಷಲ್ ಕೂಗಿಸ್ಬೋದು. ನಾನು ಇವತ್ತೇನು ಕುಕ್ಕರಲ್ಲಿ ಮಾಡ್ತಾಯಿಲ್ಲ. ಏನಕ್ಕೆ ಸುಮ್ಮನೆ ಕುಕ್ಕರಲ್ಲಿ ಹಾಗೆ ಒಗ್ಗರಣೆನ ಬೇಯಿಸಿ ಮಾಡೋಣ ಅಂದ್ಕೊಂಡಿದ್ದೀನಿ. ಬನ್ನಿ ಫ್ರೆಂಡ್ಸ್. ಇದನ್ನು ಲಾಸ್ಟಲ್ಲಿ ತೊಳೆದು ಹಾಕೋದು, ಒಗ್ಗರಣೆ ಎಲ್ಲ ಬೆಂದು ಎಲ್ಲ ಆದಮೇಲೆ. ನೋಡ್ತಾ ಇದ್ದೀರಲ್ಲ ಫ್ರೆಂಡ್ಸ್, ಇನ್ನೂ ಒಂಚೂರು ಇಟ್ಟಿದ್ದೀನಿ ಫ್ರೆಂಡ್ಸ್ ಸಬ್ಬಕ್ಕಿ ಸೊಪ್ಪನ್ನ. ರಾತ್ರಿ ಸ್ವಲ್ಪ ಬರುವಾಗ ಮಳೆಯಲ್ಲಿ ನೆನ್ಕೊಂಡು ಬಂದೆ. ಏನೋ ಬೆಳಗ್ಗೆಯಿಂದ ಸೀನ್ ಬರ್ತಾಯಿದೆ, ಕೋಲ್ಡ್ ಆಗುತ್ತೋ ಏನೋ ಗೊತ್ತಿಲ್ಲ. ನನ್ನ ಬಾಡಿ ಸ್ವಲ್ಪ ಹೀಟ್ ಬಾಡಿ ಫ್ರೆಂಡ್ಸ್, ಅಷ್ಟು ಬೇಗ ಏನು ನನಗೆ ಕೋಲ್ಡ್ ಆಗಲ್ಲ. ಯಾವಾಗಾದರೂ ವರ್ಷಕ್ಕೆ 2 ವರ್ಷಕ್ಕೆ ಒಂದು ಟೈಮು ಆಗುತ್ತೆ. ನೋಡಿ ಫ್ರೆಂಡ್ಸ್, ಸಣ್ಣದಾಗಿ ಇದನ್ನು ಕಟ್ ಮಾಡ್ಕೊಂಡಿದ್ದೀನಿ. ಕೊತ್ತಂಬರಿ ಸೊಪ್ಪು ಲಾಸ್ಟಲ್ಲಿ ಹಾಕೋದು ನಿಮಗೆ ಗೊತ್ತು. ಡೈಲಿ ಏನು ನಾಷ್ಟ ಮಾಡೋದು ಫ್ರೆಂಡ್ಸ್, ನಾಷ್ಟ ಮಾಡಿ ಮಾಡಿ ಬೇಜಾರಾಗೋಗೈತೆ. ಈಗ ಫ್ರೆಂಡ್ಸ್, ಇದನ್ನು ಇಲ್ಲೇ ಸೈಡ್ಗೆ ಇಟ್ಕೊಳ್ಳೋಣ, ಆಯಿತಾ? ಇದಾದಮೇಲೆ ಫ್ರೆಂಡ್ಸ್, ಈಗ ಸೇಮಿಯಾಗೆ ಸಣ್ಣದಾಗಿ ಕಟ್ ಮಾಡೋಣ. ಸೇಮಿಯಾಗೆ ಏನು ಜಾಸ್ತಿ ಕಟ್ ಮಾಡಲ್ಲ ಫ್ರೆಂಡ್ಸ್, ಒಂದು ಅರ್ಧ ಕಟ್ ಮಾಡ್ಕೊತೀನಿ. ಅದಕ್ಕೇನು ಜಾಸ್ತಿ ಬೇಕಿಲ್ಲ ನೋಡಿ ಫ್ರೆಂಡ್ಸ್. ಅದಕ್ಕೆ ಈ ಥರ ಸಣ್ಣದಾಗಿ ಕಾಣಿಸ್ತಾ ಇದೆಯಾ? ಇಷ್ಟೇ ಸಣ್ಣದಾಗಿ ಒಂದು 4 ಬೀನ್ಸ್ ಇಲ್ಲೈತೆ. ಬನ್ನಿ, ಬೀನ್ಸ್ ತಂದಿಟ್ಟವಳು ನನ್ನ ಮಗಳು. ಅವಳು ಯಾವಾಗಲೂ ಬೀನ್ಸು, ಕ್ಯಾರೆಟು, ಆಮೇಲಿಂದ ಬಂದು ಇದು ಫ್ರೆಂಡ್ಸ್, ಏನಪ್ಪ ಇವು ತಂದಿರ್ತಾಳೆ, ತೊಂಡೆಕಾಯಿ. ಇಲ್ಲಿ ಪಪ್ಪಾಯಿ ಐತೆ ಫ್ರೆಂಡ್ಸ್, ಅದನ್ನು ಎರಿಬೇಕು, ಸಿಪ್ಪೆ ತೆಗಿಬೇಕು. ಅವಳು ಎದ್ದಿಲ್ಲ ಇವತ್ತು, ಅವಳಿಗೆ ಕೊಡ್ತೀನಿ ಸಿಪ್ಪೆ ತೆಗಿ. ನಂದು ಇದೇ ಕೆಲಸ ಆಯ್ತಲ್ಲ. ನೋಡಿದ್ರಲ್ಲ ಫ್ರೆಂಡ್ಸ್, ಇಷ್ಟೇ. ಇನ್ನು ನಾನು ಎಕ್ಸ್ಟ್ರಾ ಎತ್ತಿಕ್ತಾಯಿದ್ದೀನಿ. ಇನ್ನು 4 ಬೀನ್ಸ್ ಇದೆ, ಇರಲಿ. ನೋಡಿ ಫ್ರೆಂಡ್ಸ್, ಇದು ಈ ಕಡೆಗೆ ಆಮೇಲೆ ವಾಶ್ ಮಾಡ್ಕೊತೀನಿ ಫ್ರೆಂಡ್ಸ್. ಶೆಲ್ಫ್ ಮೇಲೆ ಯಾಕೆ ಇಟ್ಟಿದ್ದೀನಿ ಅಂದರೆ ಆಮೇಲೆ ಎತ್ತಿ ವಾಶ್ ಮಾಡ್ಕೊತೀನಿ. ಇಲ್ಲಿ ಒಂದು 1/4% ಕ್ಯಾಪ್ಸಿಕಮ್ ಇತ್ತಲ್ಲ, ಅದನ್ನು ಕಟ್ ಮಾಡ್ಕೊತಾ ಇದ್ದೀನಿ. ಆಯಿತಾ ಫ್ರೆಂಡ್ಸ್? ಈಗ ಲಾಸ್ಟಾಗಿ ಟೊಮೊಟೊನ ತೊಳೆದಿಟ್ಕೊಂಡಿದ್ದೀನಿ ಫ್ರೆಂಡ್ಸ್, ತೊಳೆದಿಲ್ಲ ಅಂತಬೇಡಿ. ಇನ್ನು ಫ್ರೆಂಡ್ಸ್, ಇಲ್ಲಿ ರೈಸ್ ಆಯಿತು, ಸಾಂಬಾರನ್ನ ಬಿಸಿ ಮಾಡಿ ಇಟ್ಟಿದ್ದೀನಿ. ಆಯಿತಾ ಫ್ರೆಂಡ್ಸ್? ಈಗ ಬನ್ನಿ ಲಾಸ್ಟ್ ಈರುಳ್ಳಿಗೆ ಬರೋಣ. ಇದು ಉಪ್ಪಿಟ್ಟಿಗೆ ಈರುಳ್ಳಿ. ಕಾಣಿಸ್ತಾ ಇದೆಯಾ? ಅರ್ಧನೇ ಸಾಕು ಫ್ರೆಂಡ್ಸ್. ಇನ್ನು ಈ ಮೆಣಸಿನ್ಕಾಯಿ ಹೆಚ್ಚುವಾಗಲೇ ನನಗೆ ಒಂಥರ ಅನಿಸೋದು, ಖಾರ. ನೋಡೋಣ ಫ್ರೆಂಡ್ಸ್, 3 ಹಾಕಿದ್ದೀನಿ. ಇನ್ನು ಫ್ರೆಂಡ್ಸ್, ಇದಾದಮೇಲೆ ಒಂದು ಕಾಯಿ ಇಟ್ಟಿದ್ದೀನಿ ಆಚೆಲಿ ತಂದು, ಅದನ್ನು ಒಡ್ಕೊಂಡು ಬರೋಣ. ಬನ್ನಿ, ಕಾಯಿ ಹೊಡ್ಕೊಂಡು ಬರೋಣ ಫ್ರೆಂಡ್ಸ್. ನೋಡಿ, ಕಾಯಿ ಹೊಡಿವಾಗಲೇ ಒಂದು ಪಾಲು ಫುಲ್ ಬಂದ್ಬಿಡ್ತು. ಫುಲ್ಲು ಖುಷಿಯಾಗೋಯ್ತು ನನಗೆ, ಎಬ್ಬಂಗಿಲ್ವಲ್ಲ ಅಂತ. ನೋಡಿ ಫ್ರೆಂಡ್ಸ್, ಅದು ಸ್ವಲ್ಪ ತೊಳ್ಕೊಳ್ಳೋಣ. ಈಗ ನನಗೆ ಇಷ್ಟೇ ಸಾಕು ಫ್ರೆಂಡ್ಸ್. ಈಗ ಸದ್ಯಕ್ಕೆ ನೋಡಿ, ಇದನ್ನೇನೀಗ ಸಿಪ್ಪೆ ತೆಗಿಯಲ್ಲ, ಆಮೇಲೆ ಬೇಕಾದರೆ ನೋಡೋಣ. ಇವಾಗ ಬರುತ್ತಾ ನೋಡ್ತೀನಿ, ಯಾಕೆಂದರೆ ಆಚೆ ಹೊಡೆದ್ನಲ್ಲ, ಲೂಸ್ ಆಗೈತೆ. ತೆಗೆದು ಟ್ರೈ ಮಾಡೋಣ. ಇರಲಿ ಫ್ರೆಂಡ್ಸ್, ಈಗ ಟೈಮ್ ಇಲ್ಲ, ಹಾಗೆ ಇಟ್ಟಿರ್ತೀನಿ. ನೋಡಿದ್ರಲ್ಲ ಫ್ರೆಂಡ್ಸ್, ಕಾಯಿ ಹೊಡ್ಕೊಂಡು ಬಂದೆ. ಈಗ ಫ್ರೆಂಡ್ಸ್, ರೆಡಿಯಾಗಿ ಎಲ್ಲದಕ್ಕೂ ಈಗ ಅಡುಗೆ ಮಾಡೋಕ್ಕೆ
ರೆಡಿ ಮಾಡೋಣ ಬನ್ನಿ. ಇನ್ನು ಫ್ರೆಂಡ್ಸ್ ನೆನ್ನೆ ಇಟ್ಟಿರೋ ಬಾಣಲಿನೇ ಇಟ್ಟಿದ್ದೀನಿ. ಅದರಲ್ಲೂ ಇದು ಬಿಸಿಬೇಳೆಭಾತ್ ಮಾಡಿದ್ನಲ್ಲ ಹಾಗೆ ಅದನ್ನೇ ತೊಳ್ಕೊಂಡು ಇಟ್ಟಿದ್ದೀನಿ. ಬನ್ನಿ ಈಗ ಉಪ್ಪಿಟ್ಟನ್ನ ಮಾಡೋಣ, ರವೆ ಹುರ್ಕೊಳ್ಳೋಣ. ನೋಡಿ ಫ್ರೆಂಡ್ಸ್, ಫಸ್ಟ್ಗೆ ನಾನು ಈ ರವೆನ ಹಾಕೋತಾ ಇದ್ದೀನಿ. ಅದು ಸ್ವಲ್ಪನೇ ಇರೋದು. ಬನ್ನಿ ಅದನ್ನು ಹುರ್ಕೊಳ್ಳೋಣ. ಇನ್ನು ಫ್ರೆಂಡ್ಸ್ ಸ್ಟವ್ನ ಜಾಸ್ತಿನೇ ಇಟ್ಟಿದ್ದೀನಿ, ಯಾಕಂದರೆ ಇದು ಮಂದ ಐತಲ್ಲ. ತಣ್ಣಗೆ ಹಚ್ಚಲ್ ಪಪ್ಪ ಏರಿ. ಇನ್ನು ಎಣ್ಣೆನೂ ಖಾಲಿ ಆಗಿತ್ತು ಫ್ರೆಂಡ್ಸ್, ಎಣ್ಣೆ ಬಿಟ್ಟಿದ್ದೀನಿ. ಒಂದೇ ಒಂದು ಹನಿನ ಎಣ್ಣೆ ಹಾಕೊಳ್ಳಿ, ಜಾಸ್ತಿ ಹಾಕಬೇಡಿ. ನೋಡಿದ್ರಲ್ಲ ಫ್ರೆಂಡ್ಸ್, ರವೆ ಕೆಂಪದಾಗಿ ಹುರಿದು ಆಯ್ತು. ಈಗ ಅದನ್ನು ಬೇರೆಕ್ಕೆ ಸರ್ವ್ ಮಾಡ್ಕೊಳ್ಳೋಣ. ಫ್ರೆಂಡ್ಸ್, ಇದನ್ನು ನಮಗೆ ಚಿಕ್ಕವರಿದ್ದಾಗ ಅಂಗನವಾಡಿಲಿ ಇದನ್ನು ಕೊಡ್ತಾಯಿದ್ರು ಆಗ. ಈಗೆಲ್ಲ ಬೇರೆ ಬೇರೆ ಬಂದಿದೆ ಫ್ರೆಂಡ್ಸ್. ಆವಾಗ ಬನ್ನಿ ಬಾಣಲಿಗೀಗ ಎಣ್ಣೆ ಹಾಕೋಣ. ಫ್ರೆಂಡ್ಸ್, ನಾನು ಎಣ್ಣೆನ ಒಂದು ಸ್ಪೂನ್ ಇಟ್ಕೊಂಡಿದ್ದೀನಿ. ನೋಡಿ ಫ್ರೆಂಡ್ಸ್, ಒಂದು ಸ್ಪೂನ್ ಹಾಕೋದನ್ನ ಇನ್ನೊಂದು ಸ್ಪೂನು ಉಪ್ಪಿಟ್ಟಲ್ವ ಫ್ರೆಂಡ್ಸ್, ನೋಡಿ ತುಂಬ ಚೆನ್ನಾಗಿರುತ್ತೆ. ಹಾಕಿದ್ದೀನಿ. ಬನ್ನಿ ಈಗ ಒಗ್ಗರಣೆ ಡಬ್ಬಿ ತಗೊಳ್ಳೋಣ, ಯಾವ್ಯಾವ್ದು ಒಗ್ಗರಣೆಗೆ ಹಾಕಬೇಕು ಅಂತ. ಈಗ ನನ್ನ ಮಗಳು ಬಟಾಣಿ ಕೊಟ್ಟಾಳೆ ಫ್ರೆಂಡ್ಸ್. ನೋಡಿ ಎದ್ದು ಏನೇನೋ ಮಾಡ್ತಾವಳೆ, ನೋಡೋಣ ಬನ್ನಿ ಏನೇನು ಮಾಡ್ತಾಳೆ. ಬೇಗ ಎದ್ದವಳು ಇವತ್ತು. ಫ್ರೆಂಡ್ಸ್, ಈಗ ಎಣ್ಣೆ ಕಾಯ್ತೈತೆ, ಹಾಕಿದ್ದೀನಿ. ಏನು ಸಾಸಿವೆ, ಜೀರಿಗೆ, ಇನ್ನು ನಾನೆಲ್ಲದಕ್ಕೂ ಕಡಲೆ ಬೀಜ ಹಾಕ್ತೀನಿ, ನಿಮಗೆ ಗೊತ್ತು. ನೋಡಿದ್ರಪ್ಪ, ಜಾಸ್ತಿ ಏನು ಹಾಕಿಲ್ಲ ಕಡಲೆ ಬೀಜ. ಅದನ್ನು ಇಲ್ಲೇ ಇಟ್ಕೊಂಡಿದ್ದೀನಿ ಒಗ್ಗರಣೆಗೆ. ಯಾಕೆ ಅಂದರೆ ಮತ್ತೆ ಒಗ್ಗರಣೆಗೆ ಹಾಕಬೇಕಲ್ಲ. ಈರುಳ್ಳಿ, ಮೆಣಸಿನ್ಕಾಯಿ, ಇನ್ನು ಫ್ರೆಂಡ್ಸ್ ತರಕಾರಿನೂ ಅದ್ರ ಜೊತೆಲೇ ಯಾಕೆ ಹಾಕ್ತೀನಿ ಅಂದರೆ ಬೇಗ ಬೇಯಲಿ ಅಂತ. ನೋಡಿ ಫ್ರೆಂಡ್ಸ್, ತರಕಾರಿನೂ ಅದ್ರ ಜೊತೆನೇ ಹಾಕೋಣ. ಅದ್ರ ಜೊತೆನೇ ಅದನ್ನು ಚೆನ್ನಾಗಿ ನೋಡಿದ್ರಲ್ಲ ಫ್ರೆಂಡ್ಸ್, ಈ ಟೈಮಲ್ಲಿ ಸ್ವಲ್ಪ ಉಪ್ಪು ಹಾಕೊಳ್ಳೋಣ ಬನ್ನಿ. ನಾನು ಆಗಲೇ ಹೇಳಿದ್ದೀನಿ ಫ್ರೆಂಡ್ಸ್, ಅತಿ ಸಣ್ಣದಾಗಿ ಕಟ್ ಮಾಡೋಕ್ಕೆ ತರಕಾರಿನ ಒಂದು ಏನೋ ಒಂದು ಅದು ಬರುತ್ತೆ ಮಿಕ್ಸಿ ಥರ ತರಬೇಕು ಫ್ರೆಂಡ್ಸ್. ತಗೋಬೇಕು ಅಂದ ತಕ್ಷಣ ಎಲ್ಲ ತಗೊಳಕ್ಕಾಗಲ್ವಲ್ಲ ಫ್ರೆಂಡ್ಸ್. ಈ ಟೈಮಲ್ಲಿ ಫ್ರೆಂಡ್ಸ್ ಅವಳು ಬಟಾಣಿ ಕೊಟ್ಟವಳು, ಇಷ್ಟೊಂದೆಲ್ಲ ಏನು ಬೇಕಿಲ್ಲ. ನೋಡಿ ಫ್ರೆಂಡ್ಸ್, ಇಷ್ಟು ಬಟಾಣಿ ಹಾಕಿನಿ. ಈ ಟೈಮಲ್ಲಿ ಫ್ರೆಂಡ್ಸ್ ಟೊಮೊಟೊ ಹಾಕೊಳ್ಳೋಣ. ಟೊಮೊಟೊ ಎಲ್ಲ ಆಯಿತು. ಇನ್ನು ಸಬ್ಬಕ್ಕಿ ಸೊಪ್ಪನ್ನ ನೋಡಿ ಫ್ರೆಂಡ್ಸ್, ಏನಾದ್ರು ತಿನ್ನಬೇಕು ಅಂದರೆ ಮನುಷ್ಯ ಎಷ್ಟೊಂದು ಕೆಲಸ ಇರುತ್ತೆ ನಮಗೆ. ನೋಡಿ ಫ್ರೆಂಡ್ಸ್, ಸಬ್ಬಕ್ಕಿ ಸೊಪ್ಪನ್ನ ಒಂದು ಕಟ್ತಂದರೆ ಫ್ರೆಂಡ್ಸ್ ಒಂದು 3 ದಿನ 4 ದಿನ ಎಲ್ಲದಕ್ಕೂ. ಇನ್ನೂ ಒಂದು ಸ್ವಲ್ಪ ಒಂದು 1% ಇಟ್ಟಿದ್ದೀನಿ ಫ್ರೆಂಡ್ಸ್. ನೋಡೋಣ, ನಾಳೆ ಏನಾರು ರೊಟ್ಟಿ ಮಾಡಿದ್ರೆ ಅದಕ್ಕೆ ಸೇರ್ಸೋಣ ಅಂದ್ಕೊಂಡಿದ್ದೀನಿ ಫ್ರೆಂಡ್ಸ್. ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತೈತೆ. ಇದಾದಮೇಲೆ ಫ್ರೆಂಡ್ಸ್ ಇದಕ್ಕೆ ನೀರು ಹಾಕಿ ಆ ಕಡೆ ಸ್ಟವ್ಗೆ ಇಡ್ತೀನಿ. ಯಾಕೆಂದರೆ ಈಗ ಇನ್ನೂ ಒಂದು ಬ್ರೇಕ್ಫಾಸ್ಟ್ ಮಾಡಬೇಕಲ್ಲ. ಈಗ ಫ್ರೆಂಡ್ಸ್ ಇನ್ನೊಂದು ಸ್ಟವ್ನು ಆನ್ ಮಾಡ್ತೀನಿ. ಇದು ಆ ಕಡೆ ಬೇಯ್ದು ನೋಡಿ ಫ್ರೆಂಡ್ಸ್, ನೀರು ಇದಕ್ಕೆ ಸಾಕು, ಒಂದೇ ಕಪ್ಪು ಒಂದು ಚೂರು ಹಾಕಿದ್ದೀನಿ. ಆ ಕಡೆ ಅದು ಬೇಯ್ದು ಬನ್ನಿ, ಈ ಕಡೆ ಇನ್ನೊಂದು ಸ್ಟವ್ ಆನ್ ಮಾಡ್ತೀನಿ. ನೋಡಿ ಫ್ರೆಂಡ್ಸ್,
ಆ ಕಡೆ ಇನ್ನೊಂದು ಸ್ಟವ್ ಆನ್ ಮಾಡಿ ಇದನ್ನು ಆ ಕಡೆಗೆ ಎತ್ತಿಕ್ಕನ, ಅದು ಬೇಯಲಿ ಆ ಕಡೆ. ಅದನ್ನು ಮುಚ್ಚಿಬಿಡ್ತೀನಿ ಫ್ರೆಂಡ್ಸ್, ಬೇಗ ಬೇಯಲಿ. ಅದು ನಿಮಗೆ ಕಾಣಿಸ್ತಾ ಇದೆಯಾ? ಹಾಂ ನೋಡಿ, ಸ್ವಲ್ಪ ಕಾಣಿಸ್ತಾ ಇದೆ. ಈಗ ಇನ್ನೊಂದು ತಗೊಳ್ಳೋಣ ಬಾಣಲಿ. ಬನ್ನಿ, ಈ ಬಾಣಲಿ ತಗೊಂಡು ಇನ್ನೊಂದು ಐಟಮ್ ರೆಡಿ ಮಾಡ್ಕೊಂಡಿದ್ವಲ್ಲ ಅದನ್ನು ಇದಕ್ಕೂ ಅಷ್ಟೇ ಒಂದೇ ಹನಿ ಎಣ್ಣೆ ಹಾಕ್ತೀನಿ ಉರಿಯೋಕ್ಕೆ. ಫ್ರೆಂಡ್ಸ್, ಇದು ರೆಡಿನೇ ಬರುತ್ತೆ ಸೇಮಿಯಾ. ಇದು 1 kg ಪ್ಯಾಕೆಟು, ಹಂಗಾಗಿ ಹುರಿದಿರಲಿಲ್ಲ, ಹಾಗೆ ಕೊಟ್ಟಿದ್ರು. ಈಗ ಅದಕ್ಕೆ ಬೇರೆ ಮಿಶ್ರಣ ತಗೊಳ್ಳೋಣ ಬನ್ನಿ. ಎರಡಕ್ಕೂ ಒಂದೇ ಬೇಳೆ ನೋಡಿದ್ರಲ್ಲ ಫ್ರೆಂಡ್ಸ್. ಈಗ ಸೇಮಿಯಾ ಹಾಕ್ತಾಯಿದ್ದೀನಿ, ಅಷ್ಟೇ ಸೇಮಿಯಾ, ಏನು ಜಾಸ್ತಿ ಆಗ್ತಾಯಿಲ್ಲ. ಅದನ್ನು ಹುರ್ಕೊಳ್ಳೋಣ ಬನ್ನಿ. ಅದು ರವೆ ಸ್ವಲ್ಪ ಆಯ್ತಲ್ಲ, ಇರಲಿ ಅಂತ ಇದನ್ನು ಸ್ವಲ್ಪ ಮಾಡ್ತಾಯಿದ್ದೀನಿ. ನೋಡಿದ್ರಲ್ಲ ಫ್ರೆಂಡ್ಸ್, ನೀವು ಯಾವಾಗಾದರೂ ಈ ಥರ 2 ನಾಷ್ಟ ಮಾಡಬೇಕು ಅಂದರೆ ಒಂದೇ ಸಲ ಕಟ್ ಮಾಡ್ಕೊಂಡು, ಯಾವುದನ್ನಾದರೂ ಅಷ್ಟೇ ಒಂದೇ ಸಲ ನೀಟಾಗಿ ಮಾಡ್ಕೋಬೇಕು, ಆಗ ನಿಮಗೆ ಈಸಿ ಆಗುತ್ತೆ. ನೋಡಿ ಫ್ರೆಂಡ್ಸ್, ನಾನು ದೊಡ್ಡ ಸ್ಟವಲ್ಲಿ ಇಟ್ಟಿದ್ದೀನಲ್ಲ, ಅದು ಬೇಗನೆ ಇದಾಗ್ತಾಯಿದೆ. ನೋಡಿ ಫ್ರೆಂಡ್ಸ್, ಇದನ್ನು ಏನು ನಾವು ಜಾಸ್ತಿ ಉರಿಯೋ ಅವಶ್ಯಕತೆ ಇಲ್ಲ. ನೋಡಿ ಫ್ರೆಂಡ್ಸ್, ಈ ಥರ ಒಂದು ಕೆಂಪಿಗೆ ಬಂದರೆ ಇದು ಹುರಿದಾಯಿತು. ಬನ್ನಿ, ಇದನ್ನು ಒಂದು ಪ್ಲೇಟ್ಗೆ ಸರ್ವ್ ಮಾಡ್ಕೊಳ್ಳೋಣ. ಸ್ಟವ್ನ ಸ್ವಲ್ಪ ಜಾಸ್ತಿಗೆ ಇಟ್ಟಿದ್ದೆ, ಹಂಗಾಗಿ. ಇನ್ನು ಫ್ರೆಂಡ್ಸ್, ಈ ಪಾನ್ನ ತಗೊಂಡು ಒಂದು 2-3 ವರ್ಷನೇ ಆಯ್ತೇನೋ. ಯಾವುದೂ ಏನು ಜಾಸ್ತಿ ತಗೊಂಡಿಲ್ಲ ಫ್ರೆಂಡ್ಸ್ ಅಡುಗೆ ಮಾಡೋಕ್ಕೆ ಅಂತ. ಎಲ್ಲ ಹಳೇವೆ. 1 ಸ್ಪೂನು, 1.5 ಸ್ಪೂನ್ನ ಇದಕ್ಕೆ ಆಯಿಲ್ ಹಾಕೋಣ. ನೋಡೋದಲ್ಲ ಫ್ರೆಂಡ್ಸ್, ಸಾಕು. 1 kg ಎಣ್ಣೆನ ಇವತ್ತು ಫಿಲ್ ಮಾಡಿದ್ದೀನಿ ಫ್ರೆಂಡ್ಸ್ ಬಾಟಲ್ಗೆ. ಈಗ ಬನ್ನಿ, ಇದಕ್ಕೆ ಮಾಮೂಲಿ ಒಗ್ಗರಣೆ ಏನೆಲ್ಲ ಹಾಕಬೇಕು ನೋಡೋಣ. ಬಟಾಣಿ ಹಾಕೋ, ಇದು ಬೇಡ ಅನ್ನಿಸ್ತಾ ಇದೆ ಫ್ರೆಂಡ್ಸ್. ಒಂದು ಬೌಲ್ಗೆ ತಿಕ್ತೀನಿ. ಇನ್ನೆಲ್ಲ ಹಾಕು ಬಟಾಣಿ ಹಾಕೋದು. ತರಕಾರಿ ಸ್ವಲ್ಪ ತೊಳ್ಕೊಳ್ಳೋಣ. ಕಾಯ್ದೆ ಹೋಯ್ತು ಫ್ರೆಂಡ್ಸ್, ಎಷ್ಟು ಬೇಗ ಎಣ್ಣೆ. ಬನ್ನಿ, ಒಗ್ಗರಣೆಗೆ ಹಾಕ್ಬಿಡೋಣ. ಜೀರಿಗೆ ಫ್ರೆಂಡ್ಸ್, ನೋಡಿ ಎಷ್ಟು ಬೇಗ ಕಾಯ್ತಾ ಇದೆ. ಸ್ವಲ್ಪ ಕಡಲೆ ಬೀಜ ಇದಕ್ಕೂ ಹಾಕ್ತೀನಿ. ಈರುಳ್ಳಿ ಜೊತೆನೆ ಅದ್ರ ಜೊತೆನೆ ಅದನ್ನು ಬೇಯಲಿ ಫ್ರೆಂಡ್ಸ್. ಇನ್ನು ಫ್ರೆಂಡ್ಸ್, ಸೇಮಿಯಾ ಉಪ್ಪಿಟ್ಟು ನೋಡ್ತಾ ನೋಡ್ತಾ ರೆಡಿ ಆಯಿತು. ಬನ್ನಿ, ಈಗ ಲಾಸ್ಟ್ನೇದಾಗಿ ಇದಕ್ಕೆ ನಾನು ಇದು ಸೇರಿಸ್ತಾ ಇದ್ದೀನಿ. ಯಾವುದು? ಕೊತ್ತಂಬರಿ ಸೊಪ್ಪು. ನೋಡಿದ್ರಲ್ಲ ಫ್ರೆಂಡ್ಸ್, ಇಷ್ಟೇ, ಅತಿ ಜಾಸ್ತಿನೇ ಮಾಡಿಲ್ಲ, ಕಮ್ಮಿನೇ ಮಾಡಿಲ್ಲ. ಇದು ಫ್ರೆಂಡ್ಸ್ ಸ್ವಲ್ಪ ಆರಿದ್ರೆ ಇನ್ನೂ ಗಟ್ಟಿ ಆಗುತ್ತೆ. ಉಪ್ಪು ಸಪ್ಪೆ ನೋಡಂತಾರೆ ರೀ ಫ್ರೆಂಡ್. ಎಲ್ಲ ಕರೆಕ್ಟಾಗಿದೆ. ಇದಕ್ಕೆ ನಾವು ಯಾವಾಗಲೂ ಕಾಯಿ ಹಾಕಲ್ಲ ಫ್ರೆಂಡ್ಸ್. ಆಲ್ರೆಡಿ ನಿಮಗೆ ಗೊತ್ತು, ಸೇಮಿಯಾಕ್ಕೆ ಯಾರೂ ಕಾಯಿನ ಹಾಕೋ ಹಾಗಿಲ್ಲ. ಇನ್ನು ನೋಡೋದಿಲ್ಲ ಫ್ರೆಂಡ್ಸ್, ಸೇಮಿಯಾ ಉಪ್ಪಿಟ್ಟು ರೆಡಿ ಆಯಿತು. ಇದನ್ನು ಕೆಳಗಡೆಗೆ ಎತ್ತಿಕ್ಕಿ ಒಂದು ಪ್ಲೇಟ್ ಮುಚ್ಚಿದ್ರೆ ಇದ್ರ ಕೆಲಸ ಕ್ಲೋಸ್ ಆಯಿತು. ನೋಡಿದ್ರಲ್ಲ ಫ್ರೆಂಡ್ಸ್, ಸೇಮಿಯಾ ಉಪ್ಪಿಟ್ಟು ನೀಟಾಗಿ ರೆಡಿ ಆಯಿತು. ಬನ್ನಿ, ಈಗ ಲಿಡ್ ಕ್ಲೋಸ್ ಮಾಡಿ ಎತ್ತಿಕ್ಕಣ. ಆಯಿತಾ ಫ್ರೆಂಡ್ಸ್, ಈಗ ನಿಮಗೆ ಇನ್ನೊಂದು ತೋರಿಸ್ತೀನಿ. ಅದನ್ನು ಆ ಕಡೆ ಸ್ಟವ್ಗೆ ಇಟ್ಟಿದೆ, ಆ ಸ್ಟವ್ ಆಫ್ ಮಾಡೋಣ. ಈಗ ಫ್ರೆಂಡ್ಸ್, ಇಲ್ಲಿ
ಇದೂ ಇನ್ನೊಂದು ಸ್ವಲ್ಪ ಬೆಂದಾಯಿತು. ಯಾಕೆಂದರೆ ಫ್ರೆಂಡ್ಸ್ ಇದು ಗೋಧಿ ನುಚ್ಚಲ್ವಾ, ಅದಕ್ಕೆ ಇದು ಒಂದು ಸ್ವಲ್ಪನಾದರೂ ಬೇಯಬೇಕು. ಇದ್ರದ್ದು ಇನ್ನೇನು ಮುಗೀತು. ಬನ್ನಿ ಇದಕ್ಕೂ ಈಗ ಲಾಸ್ಟಲ್ಲಿ ನಾವು ಕೊತ್ತಂಬರಿ ಸೊಪ್ಪನ್ನ ನೋಡೋದ್ರಲ್ಲ ಫ್ರೆಂಡ್ಸ್. ಇನ್ನು ಪಾತ್ರೆ ಸ್ವಲ್ಪ ಐತೆ ಫ್ರೆಂಡ್ಸ್, ಅದನ್ನು ವಾಶ್ ಮಾಡ್ಕೋಬೇಕು. ಇದು ಇನ್ನೇನು ಆಗೋಯ್ತು. ಮುಚ್ಚಿದ್ರೆ ಅದೇ ಫ್ರೆಂಡ್ಸ್, ಸ್ಟವ್ ಆಫ್ ಮಾಡಿ ಮುಚ್ಚಿದ್ರೆ ಫುಲ್ ಅಳ್ಕೊಳ್ಳುತ್ತೆ. ಯಾವಾಗಾದರೂ ಅಷ್ಟೇ ಫ್ರೆಂಡ್ಸ್, ಏನೇ ಕೆಲಸ ಮಾಡಬೇಕಾದ್ರೂ ನಮಗೆ ಬೇಗನೆ ಆಗುತ್ತೆ. ಇನ್ನು ಫ್ರೆಂಡ್ಸ್ ಇಲ್ಲಿ ವೈಟ್ ರೈಸು ರೆಡಿಯಾಗಿದೆ. ನೋಡಿದ್ರಲ್ಲ ಫ್ರೆಂಡ್ಸ್, ಘಮ ಘಮ ಅಂತ ಇದೆ ಫ್ರೆಂಡ್ಸ್. ಆಹಾ, ಇವತ್ತು ಗಾಳಿನೂ ತುಂಬ ಚೆನ್ನಾಗಿ ಬರ್ತಾಯಿದೆ. ನೋಡಿದ್ರಲ್ಲ ಫ್ರೆಂಡ್ಸ್, ಇಷ್ಟೇ ಇದ್ರದ್ದು ಕೆಲಸ ಮುಗೀತು. ನೋಡಿ ಫ್ರೆಂಡ್ಸ್, ಎಷ್ಟು ಈಸಿಯಾಗಿ ನಾವು ಏನೊಂದು ಅಡುಗೆನಾದರೂ ನಾವು ಯಾವ ರೀತಿ ಮಾಡ್ತೀವಿ ಅದರಲ್ಲಿರುತ್ತೆ. ಇನ್ನು ಫ್ರೆಂಡ್ಸ್ ಪ್ಲೀಸ್ ದಯವಿಟ್ಟು ಇದೇ ಯಾರಾದರೂ ಫಸ್ಟ್ ನನ್ನ ವೀಡಿಯೋನ ನೋಡ್ತಾ ಇದ್ದರೆ ಒಂದು ಲೈಕ್ ಕೊಟ್ಟು ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಫ್ರೆಂಡ್ಸ್. ಶೇರ್ ಮಾಡೋದನ್ನು ಮರಿಬೇಡಿ ದಯವಿಟ್ಟು ಫ್ರೆಂಡ್ಸ್. ಹೇಮಾ ಕನ್ನಡ ಲಾಗ್ 07ನ ಶೇರ್ ಮಾಡಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ನೋಡಿದ್ರಲ್ಲ ಫ್ರೆಂಡ್ಸ್, ಆಯಿತು ಫ್ರೆಂಡ್ಸ್, ಇದ್ರದ್ದು ಪೂರ್ತಿ ಈಗ ಇದನ್ನು ನಾನು ಈಗ ಕ್ಲೋಸ್ ಮಾಡಿರ್ತೀನಿ. ಅದು ಹಾಗೇ ಅಳ್ಕೊಳ್ಳುತ್ತೆ. ಓಕೆ ಫ್ರೆಂಡ್ಸ್, ಬಾಯ್.